ಸಕ್ಕರೆ ಕಾರ್ಖಾನೆಯ ಎದುರು ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘ ತಾಲೂಕು ಸಮಿತಿ ಆಲಮೇಲ 2023-24ನೇ ಸಾಲಿನ ಬರಬೇಕಾಗಿರುವಂತಹ 57 ಮತ್ತು 28 ರೂಪಾಯಿ ಬಿಡುಗಡೆ ಮಾಡಬೇಕೆಂದು ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದು, ಕೊನೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಇಂದು ಜಯ ದೊರಕಿತು. ಟ್ರ್ಯಾಕ್ಟರ್ ಮಾಲೀಕರು ಮತ್ತು ಕಬ್ಬು ಕಟಾವು ಹಾಗೂ ಸಾಗಾಣಿಕೆದಾರರ ಸಂಘದ ಅಧ್ಯಕ್ಷ ಶಶಿಧರ್ ನಾಯ್ಕೋಡಿ, ಉಪಾಧ್ಯಕ್ಷ ಮಾಂತೇಶ್ ಕತ್ತಿ ಹಾಗೂ ಸರ್ವ ಸದಸ್ಯರು ಮತ್ತು ಟ್ರ್ಯಾಕ್ಟರ್ ಮಾಲೀಕರ ನೇತೃತ್ವದಲ್ಲಿ ಸಡಗರ ಸಂಭ್ರಮದಿಂದ ವಿಜಯೋತ್ಸವ ಆಚರಿಸಿ ಸಿಹಿ ಹಂಚಿ ಬಣ್ಣ ಎರಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಅಧ್ಯಕ್ಷ ಶಶಿಧರ್ ನಾಯ್ಕೋಡಿ ಮತ್ತು ಉಪಾಧ್ಯಕ್ಷ ಮಾಂತೇಶ್ ಕತ್ತಿ ಅವರಿಗೆ ಸನ್ಮಾನಿಸಿ ಸಿಹಿ ತಿನ್ನಿಸಿ ಸಂತೋಷವನ್ನು ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಆಲಮೇಲ ತಾಲೂಕಿನ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು, ಕಬ್ಬು ಕಟಾವು ಮತ್ತು ಸಾಗಾಣಿಕೆದಾರರ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರಾದ ಸಮ್ಮುಖದಲ್ಲಿ ಆಡಳಿತ ಅಧಿಕಾರಿಯಾದ ಪಾರ್ಥಿವನ್ ತಮಗೆ ನೀಡಬೇಕಾದ ಬಾಕಿ ಹಣವನ್ನು ಜನವರಿ 14, 2026 ಒಳಗಡೆ ಕೊಡುವುದಾಗಿ ವೇದಿಕೆಯಲ್ಲಿ ಘೋಷಿಸಿದರು. ಇದೇ ಸಂದರ್ಭದಲ್ಲಿ ಎಪಿಎಂಸಿ ಅಧ್ಯಕ್ಷ ಬಸವರಾಜ್ ಬಾಗೇವಾಡಿ, ಕಡಣಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಬಸಲಿಂಗಪ್ಪ ಕತ್ತಿ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸವರಾಜ್ ತಾವರಗೇರಿ, ರಾಜು ಮೇತ್ರಿ, ಇನ್ನು ಅನೇಕ ರೈತ ಮುಖಂಡರು ಹಾಗೂ ಎಲ್ಲಾ ಟ್ರ್ಯಾಕ್ಟರ್ ಮಾಲೀಕರು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದರು. ಆಲಮೇಲ ಪೊಲೀಸ್ ಠಾಣೆಯ ಪಿಎಸ್ಐ ಅರವಿಂದ್ ಅಂಗಡಿ ಹಾಗೂ ಸಿಬ್ಬಂದಿ ವರ್ಗದವರು ಸೂಕ್ತ ಬಂದೋಬಸ್ತನ್ನು ಒದಗಿಸಿದರು. ವರದಿ ಬಸವರಾಜ್ ಪಡಶೆಟ್ಟಿ ಜೊತೆ ರೇವಣ. ಮಾತಾಡಿದ್ವಿ. ಆಯ್ತು ಸರ್, ಬಂದು ಹೇಳಿಬಿಟ್ಟು ಅಂತ ಹೇಳಿದ್ದಾರೆ. ಮತ್ತೆ ಎಲ್ಲ ನನ್ನ ಆತ್ಮೀಯ ವಾಹನ ಮಾಲೀಕರಲ್ಲಿ ತಿಳಿಸುವುದೇನೆಂದರೆ, ಏನು ನಾವು ಮೊದಲು 28 ರೂಪಾಯಿ ತೊಗೊಳಕ್ಕೆ ಒಂದು ಕಮಿಟ್ಮೆಂಟ್ ಆಗಿತ್ತು ಇಲ್ಲಿ ಫ್ಯಾಕ್ಟ್ರಿ ಒಳಗೆ. 28 ರೂಪಾಯಿ ಏನಾದ್ರೆ ಮಾಲಕರು ಭೇಟಿ ಮಾಡಿಸ್ಬೇಕಾಗಿತ್ತು. ಮಾಲಕರು ಭೇಟಿ ಮಾಡಿಸಿ ನಾವು ಕೈಕಾಲರ ಬಿದ್ದು ಕೂತೀವಿ ಅನ್ನೋ ಒಂದು ವ್ಯವಸ್ಥೆ ಆಗಿತ್ತು. ಯಾಕಂದ್ರೆ ಇದು ಯಾಕಂದ್ರೆ ಏನು ಮಾತಾಡಿದ್ರೆ ಅದೇ ಮಾತಾಡಬೇಕಾಗ್ತದೆ. ರೊಕ್ಕ ಬರ್ತದೆ ನಾವು ಸುಮ್ಮನೆ ಸುಳ್ಳು ಹೇಳಿ ಮಾತಾಡಿ ಕಾಲಹರಣ ಮಾಡೋ ಜಾಗ. ಅವ್ರು ನಮ್ಗೇನು ಹೇಳಿದ್ರು, 28 ರೂಪಾಯಿ ಅನ್ನೋದು ಸದ್ಯಕ್ಕೆ ಇಲ್ಲಿ ತಗೋರಿ, ಮುಂದಿನ ಏನದ ಮಾಲಕರು ಭೇಟಿ ಮಾಡಿಸ್ಬೇಕು. ನಮಗೆ ನಾವು ತಗೊಳ್ಳೋಂತೇಳಿ ಮಾತು ಬಿಟ್ಟಿದ್ದಿಲ್ಲ ಅವರಿಗೆ. ಮುಂದಿನ ಉಳಿದ ಜನ 28 ರೂಪಾಯಿ ಪೈಸೆ ಅನ್ನೋದ ಮಾಲಕರು ಭೇಟಿ ಮಾಡಿಸ್ಬೇಕು, ಮಾಲಕರು ಕೈಕಾಲು ಬಿದ್ದರೆ ತಗೋತೀವಿ ಅಂತ ಹೇಳಿ ಅವ್ರಿಗೆ ಮಾತು ಕೊಟ್ಟಿದ್ದೆವು. ಇನ್ನೇನದ 57 ರೂಪಾಯಿ ಲೇಬರ್ ಯಾರು ಬಂದಿಲ್ಲ, ಟೋಟಲಿ ಲೇಬರ್ ಬಂದಿಲ್ಲ. ಅಂತವ್ರದ್ದು ಏನದ ಪಟ್ಟ ಬಿದ್ದು ಮಾಡಕ್ ಹಾಕತ್ತೆ ಸರ್ಗ ಹೇಳಿದ್ದೆವು. ಹೌದಾ ಸರ್? ಅದೊಂದು. ಇನ್ನು ಎರಡನೇದ್ದು 57 ರೂಪಾಯಿ ಇನ್ನೊಂದು ಲೇಬರ್ ಬಂದು ಓಡೋಗಿರ್ತಾವ. ಲೇಬರ್ ಬಂದು ಓಡೋಗಿರ್ತಾವ. ಅಂತವ್ರದ್ದು ಏನದ 200-300 ಟನ್ ಆದವ್ರದ್ದು ಅವ್ರನ್ನೂ ಹಾಕಿಲ್ಲ. ಇನ್ನ 700 ಟನ್ ಆದವ್ರನ್ನೂ ಹಾಕಿಲ್ಲ. ಟೋಟಲ್ ಅವ್ರನ್ನೂ ಹಾಕ್ಬೇಕಂತ ಮಾತು ಕೊಟ್ಟಿದ್ದೆವು. ಅದನ್ನೂ ಆಗ್ಲಿಲ್ಲ. ಅದು 57 ರೂಪಾಯಿನೂ ಆಗ್ಲಿಲ್ಲ. ಇನ್ನು ಕೆಲವೊಬ್ಬರದ್ದು ಏನದ ಇನ್ನ 28 ರೂಪಾಯಿ ಬರಲಿಲ್ಲ. ಪ್ಲಸ್ ಏನದ ಮಾಲಕರು ಭೇಟಿ ಮಾಡ್ತೀನಿ ಅಂತ ಹೇಳಿದ್ರು, ಮಾಲಕರು ಭೇಟಿ ಮಾಡಿಸಲಿಲ್ಲ. ಅದಕ್ಕೋಸ್ಕರ ಎಲ್ಲ ನಾವು ಹೋರಾಟ ಹಮ್ಮಿಕೊಂಡಿದ್ದೆವು. ಈ ಕೊನೆ ಹಂತಕ್ಕೆ ಬಂದದ. ಮಾಲಕರು ಏನ್ ಪಟ್ಟ ಬಿದ್ದ ಮೂಲಕ ಕೊಡ್ತಾರಂತ ಅವ್ರು ಹೇಳತ್ತಾರ. ಮಾಲಕರಿಗೆ ಎಲ್ಲ ಗಾಡಿ ಮಾಲಕರು ಇನ್ನೊಂದು ಡಿಸ್ಕಸ್ ಮಾಡಿದೆವು. ಈಗ ಎಲ್ಲ ಗಾಡಿ ಮಾಲಕರು ಏನಂತಾರೆ, ಮಾಲಕರು ಈಗೇನು ಚಿರಂಗೇರಿ ನೀವು ಕೊಟ್ಟಿರಲ್ಲ ಅವಕಾಶ, ಕಾಲಾವಕಾಶ 2 ದಿನ ಬಿಟ್ಟು ಕೊಡ್ತೀನಿ ಅಂತ ಅವಕಾಶ ಕೊಟ್ಟಿರಲ್ಲ. ಆ ಅಮೌಂಟ್ ಹಾಕೋತಿ ನಮ್ಗನ್ನು ಕೊಟ್ಟುಬಿಟ್ರೆ 2 ಕ್ಲಿಯರ್ ಆಗ್ತದೆ. ಎಲ್ಲ ಗಾಡಿ ಮಾಲಕರು ಅಭಿಪ್ರಾಯ 28 ರೂಪಾಯಿ ಆಗಿರ್ಬೋದು, 57 ರೂಪಾಯಿ, ಟೋಟಲಿ 114 ರೂಪಾಯಿ ಕಂಪ್ಲೀಟ್ ಆಗಬೇಕು. ಇದ್ರಾಗ ಯಾವುದೇ ಒಂದು ಕಸರು ಉಳಿಬಾರ್ದು. ಒಬ್ಬಂದೇ ಒಬ್ಬ ಗಾಡಿ ಮಾಲಕರು 1 ರೂಪಾಯಿ ಉಳಿಬಾರ್ದು. ಇದ್ರಾಗ ಟೋಟಲಿ ಕ್ಲಿಯರ್ ಆಗಬೇಕು. ಒಬ್ಬಂದೇ ಗಾಡಿ ಮಾಲಕರು ಉಳಿದ ಬರ್ತಂದ್ರೆ ಮತ್ತೆ ನಾವು ಟೈಮ್ ಕೊಡಬೇಕು ಸರ್. ಚೇರ್ಮನ್ ರವರು ಏನು ವಿಷಯವನ್ನು ಹೇಳಿದ್ದಾರೆ ಅದನ್ನೇನಪ್ಪ ಅಂದ್ರೆ ನಮ್ಮ ಪ್ರಿಯವಾಗಿರ್ತಕ್ಕಂಥ ಪಾರ್ಥಿವನ್ ಸಾರು ನಮ್ಮ ಜೊತೆ ವಿಷಯವನ್ನು ಹಂಚಿಕೊಳ್ಬೇಕು ಅಂತಕ್ಕಂಥ ಒಂದು ವಿನಂತಿಯನ್ನು ಮಾಡ್ತಾ, ಎಲ್ಲರೂ ಸೌಹಾರ್ದಿಕವಾಗಿ ಈ ವಿಚಾರವನ್ನು ತಾವು ಒಪ್ಪಿಕೊಳ್ಳುವುದರ ಜೊತೆಗೆ ಏನಾದರೂ ವಿಷಯಗಳೇ ನಿಂತಂತಂದ್ರೆ ಮೌಖಿಕವಾಗಿ ಮಾತಾಡ್ರಿ, ಅದನ್ನು ಕೂಡ ಒಂದು ಪರಿಹಾರ ಕಂಡ್ಕೊಳ್ತಕ್ಕಂಥ ವಿಷಯನ ಮಾಡೋದು ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ನಾನು ಈ ಒಂದು ಹೇಳೋದ್ರಿಂದ ಅದು ತಪ್ಪಾಗಿ ಬಿಡ್ತದೆ. ಕೆಲವೊಮ್ಮೆ ಗೊತ್ತು ಅವ್ರ ಕಡೆ ಮಾಹಿತಿ ಕೊಟ್ಟಿದ್ದ ಬೆಳಕ್ಕೆ ಅವರೇ ನಮಗೆ ಕಳಿಸ್ತಾರೆ. ಅದನ್ನು ನಾನು ತೋರಿಸ್ತೀನಿ. ಈ ಗಾಡಿ ಬಗ್ಗೆ 28-50 ಪೈಸೆ ಉಳಿದಿದ್ದು ಈ ಸೀಸನ್ ಮುಗಿದ ಬೆಳಕ್ಕೆ ನಾವು ಕೊಟ್ಟು ಹೇಳಬೇಕಲ್ಲ, ಸಮಾಧಾನ ಮಾಡಬೇಕಲ್ಲ. ಏನಂತ ನಾವು ಕೊಡಬೇಕು ಸರ್, ಅದು ಕೊಡಲ್ಲ ಅಂತ ತೊಂದರೆ ಆಯಿತು ಹೇಳಿದ್ವಿ. ಆಯಿತು, ಅದನ್ನು ಕೊಟ್ಬಿಟ್ಟು ಹೇಳಿದ್ದಾರೆ. ಅದು ಸಮಾಧಾನ ಈಗಿಂದ ವಿಚಾರ ಮಾಡ್ಬಿಟ್ಟು ನಿಮ್ಮಲ್ಲಿ ದುಡ್ಡು ಹೋಗೋದು ಬಾಕಿ ಇದ್ರೆ ಅದು ಒಂದ್ ಸೆಕೆಂಡ್ ನೀವೇನ್ ಅಗ್ರಿಮೆಂಟ್ ರೊಕ್ಕ ಕೊಟ್ಟಿರಲ್ರಿ,
ಅಗ್ರಿಮೆಂಟ್ ರೊಕ್ಕ ಕೊಟ್ಟದ್ದು ನೀವು ಮುಗಿಸಿಲ್ಲ ಅಂದ್ರೆ ನೀವು ಹೋಗಿ ಅಗ್ರಿಮೆಂಟ್ ಗಿಡ ತೊಗೊಂಬರ್ರಿ, ಅದನ್ನ ನಾವು ನಿಮ್ಗೆ ಸಾಥ್ ಕೊಡ್ತೀವಿ. ದುಡಿದು ಹೋದವ್ರಿಗೆ ನೀವು ಕೇಳೋ ಅಧಿಕಾರ ಇಲ್ಲ ಸರ್. ಅವ್ರು ಆಲ್ರೆಡಿ ನಿಮ್ಮಲ್ಲಿ ದುಡಿದು ಹೋಗ್ಯಾರ್ರಿ ಅವ್ರು. ಅಲ್ಲ ಸರ, ಈಗೇನು 114 2023-24 ಸಾಲಿಗೆ ಏನು ದುಡ್ದಾರಲ್ರಿ, ಅವ್ರಿಗೆ ಬರ್ತಕ್ಕಂಥ ಬಾಕಿ ಹಣ ಅದ್ರಿ ಇದು 114 ರೂಪಾಯಿ ಕಂಪ್ಲೀಟೇ ಮಾಡ್ಬೇಕ್ರಿ ಅವರು. ನೀವು ಗಾಡಿ ಬಂದಿಲ್ಲ, ನಾವು ಬಲ್ಲಿ 2024-25 ಸಾಲಿ ಬಲ್ಲ ನಮ್ಗೆ ದುಡ್ದಿಲ್ಲ, ಆ ಫ್ಯಾಕ್ಟ್ರಿಗೆ ಹೋಗೋಣ ಈ ಫ್ಯಾಕ್ಟ್ರಿಗೆ ಹೋಗೋಣ, ಅದು ಬೇಡ್ರಿ. ಅದೇನು 114 ಪ್ರತಿಯೊಬ್ಬರು ಕಂಪ್ಲೀಟ್ ಆಗಬೇಕು. ಇವತ್ತು 22 ರೂಪಾಯಿ ಆಗಲಿಕ್ಕೆ 57 ರೂಪಾಯಿ ಆಗಲಿಕ್ಕೆ ಯಾರು ಒಬ್ರು ಒಂದೇ ಒಂದು ಗಾಡಿ ಉಳಿಬಾರ್ದು. ದಯವಿಟ್ಟು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ನೀವು ಮಾಡಿದ್ರಿ ಸರ್. ಅದು ನೀವೇನು ಈಗ ಸದ್ಯಕ್ಕೆ ನೀವು 27 ರೂಪಾಯಿ ಒಂದೇ ಮಾತಾಡ್ತಿದ್ರಿ, ನೀವು 57 ರೂಪಾಯಿ ತೆಗಿಲಿಲ್ಲ. ಹಾ, ನೀವು ಪಟ್ಟ ಬಿದ್ದು ಮೂಲಕ ಮಾಡ್ಬಿಡ್ರಿ. ಯಾಕಂದ್ರ ಈ ಸಾರಿ ಎಲ್ಲ ನಾವೆಲ್ಲ ರೈತರು ಇದ್ದೀವ್ರಿ. ದಯವಿಟ್ಟು ನಾವು ಮ್ಯಾಗ ಕಣ್ಣೆ ತೋರಿಸ್ರಿ. ಸುಮ್ಮನೆ ಪದೇ ಹೇಳಿ ಕಾಲಹರಣ ಮಾಡೋದು ಗಾಡಿ ಸರ್. ಅವಾಗೂ 5 ಮೀಟಿಂಗ್ ಮಾಡಿದ್ರಿ, ಇಲ್ಲ ಸರ್, ಅವಾಗೂ 5 ಮೀಟಿಂಗ್ ಮಾಡಿದ್ರಿ, ಅದಕ್ಕೂ ಟೈಮ್ ತೊಂದ್ರಿ. ಅದಕ್ಕೂ ನಾವು ಸೋತೆ ಬಂದೀವಿ ನಿಮ್ಮಲ್ಲಿ. ಈಗ ಅದಕ್ಕೂ ಸೋತಿ ಹೊಳ್ಳಿ 22 ರೂಪಾಯಿ ತೊಗೊಂಡೇವ್ರಿ, 22 ರೂಪಾಯಿ ತಂದೆ ಅದನ್ನು ಸೋತೆ ತಗೊಂಡಿವಿ. ಈಗಲೂ ಸಾಯಿ ಹೊಡಿಬೇಡ್ರಿ ನಮಗ. ಈಗೇನು ಒಂದ್ ಸಂದ ಮಾಲಕರಿಗೆ ಏನ್ ಕಮ್ಮಿ ಇಲ್ರಿ, ಮಾಲಕರಿಗೆ ಕಮ್ಮಿ ಅದ ಹೇಳ್ರಿ. ಒಂದು ಫ್ಯಾಕ್ಟ್ರಿ ಮ್ಯಾಗ ಮನ್ನಾರ 2 ಫ್ಯಾಕ್ಟ್ರಿ ಮಾಡಿರೋ ಲಾಭ ಚಲೋ ಆಗ್ಯದ. ನಾವ್ ಯಾವ್ದು ನಿಮ್ಗೆ ಕಿರಿಕಿರಿ ಮಾಡಿಲ್ಲ. ನಿಮ್ಗೆ ಇಲ್ಲಿ ತನ ಸ್ಪಂದನೆ ಮಾಡ್ಕೋತ ಬಂದಿವಿ. ದಯವಿಟ್ಟು ಮಾಲಕರು ಮಾತಾಡಿ ಜಲ್ದಿ ಹಾಕಂತ ವ್ಯವಸ್ಥೆ ಮಾಡ್ರಿ. ನಾವು ಇಲ್ಲಿ 22 ರೂಪಾಯಿ ಹಾಕಿದ್ರೆ ನಿಮ್ಗೆ ಹಾಕ್ತೀವಿ, ನಿಮ್ಗೆ ಹಾಕಿದ್ರೆ ಅವ್ರಿಗೆ ಹಾಕ್ತೀರ. ಅಲ್ಲಿ 1 ತಿಂಗಳು ಕಂಡೀಷನ್ ಆದ್ರೆ ನಮ್ದು 1 ತಿಂಗಳು ಇರ್ಲಿ, ಅಲ್ಲಿ 8 ದಿನ ಕಂಡೀಷನ್ ಆದ್ರೆ ನಮ್ದು 8 ದಿನ ಬೇಡ, 2 ದಿನ 10 ದಿನ ಮತ್ತೆ ಇಲ್ಲಿ ವಿಷಯ ತಗೊಂಡು ಅಲ್ಲಿ ಪಟ್ಟ ತಗೊಂಡ್ಬಿಡ್ರಿ. ಆ ಮಾತು ಹೇಳ್ಯಾರಲ್ರಿ ಶಶಿ. ಟೋಳಿ ಕೊಟ್ಟು ಟೋಳಿ ತೊಗೊಂಬಂದಿರ್ತೀವಿ. ಇದು ಬಾಕಿ ಹಣ ಅದು. ನಾವು ಆಲ್ರೆಡಿ 2 ವರ್ಷ ನಮ್ದು ಪರಿಸ್ಥಿತಿ ನಾನು ಬಂಡ ನೋಡ್ಕೊಂಡು ಕೂತಿರಲ್ರಿ ಮನ್ಯಾಗ್ರಿ. ಬಡ್ಡಿ ಹಂಗೆ ತೆಗೆದು ರೊಕ್ಕ ಕೊಟ್ಟಿರ್ತೀವಿ. ನೀವು 2 ದಿನ ಜಲ್ದಿ ಕೊಟ್ರಿ ಅಂದ್ರೆ 2 ರೂಪಾಯಿ ಬಡ್ಡಿ ಉಳಿತದ. ನೀವು 2 ದಿನ ಲೇಟ್ ಮಾಡಿ ಕೊಟ್ರಿ ಅಂದ್ರೆ 2 ರೂಪಾಯಿ ಬಡ್ಡಿ ಹೋಗ್ತದ. ಈಗ ನೀವು ರೈತರದು ಗಾಡಿ ಮಾಲಕರು ನೀವು ಎಷ್ಟು ಹಿತ ಕಾಪಾಡ್ತೀರಿ ಆಟ ನಿಮಗೆ ಪುಣ್ಯ ಆಗ್ತದ. ಈಗ ಏನದ, ನಾವು ಜಂತನ ಕಚೇರಿ ಕೂತು ಕೆಲಸ ಕೊಡಲ್ಲ. ಸಾಧ್ಯ ಆಗತ್ತು 8 ರಿಂದ 10 ದಿನ ಒಳಗ ನಮ್ ರೊಕ್ಕ ಹಾಕಂತ ಪ್ರಯತ್ನ ಮಾಡ್ರಿ. ನಿಮ್ಮ ಹೆಸರು ಹೇಳ್ತೇವಿ, ಸರಿಯಾದ ನಿಮ್ ಕಾರ್ಖಾನೆಗೆ ದುಡಿತೇವೆ. ಮತ್ತೆ ಬಿಟ್ಟು ಕರೆ ನೀವು ಅದೇ ಚಂದನ ಕುಂಚಿಯ ಕುಲಾಯಿ ಹೊಡ್ಕೋತ ಕೂತ್ರು ಕೆಲಸ ಕೊಡಲ್ಲ ಸರ. ಏನೋ ನಾವು ಧಾನ್ಯನ ಒಯ್ಯಿರಿ, ನಾವು ನೋಡ್ರಿ ಅದು ಮುಂದೆ. ಅದು ನಾವು ಹೇಳಬೇಕು ಮ್ಯಾಗ ಮ್ಯಾನೇಜ್ಮೆಂಟ್ ಲಾಸ್ಟ್ ಎಷ್ಟು ಜಲ್ದಿ ಹಾಕಬೇಕು. ಹಂಗಲ್ಲ ಸರ್, ಅವ್ರಿಗೊಂದು ಹಿಂಗೆ ನಿಖರವಾಗಿ ಹೇಳ್ತಾರೆ. ಅವ್ರು ಕೂಡ ಹಾಕ್ತೀನಿ ಅಂತ ಹೇಳಿ ಅದೊಂದೇ ಒಪ್ಪಿದ್ರು ಸರ್. ಆಯ್ತು ಸರ್, ನಂದೊಂದು ವಿನಂತಿ ಸರ್ ನಿಮ್ಮಲ್ಲಿ. ಅದಕ್ಕೆ ನೀವು ಒಪ್ಪಬೇಕು, ನಾನು ಒಪ್ಪಬೇಕು. ಇಲ್ಲ ಸರ್, ರಿಕ್ವೆಸ್ಟ್ ರೀ, ನಿಮ್ಗೆ ಇನ್ನ ಕಾಲಾವಕಾಶ ಕೊಡ್ತೀನಿ ಸರ್. ದಯವಿಟ್ಟು ಅದು, ಯಾಕಂದ್ರೆ ನಮ್ ಕಡೆಗೆ ಒಂದು ರಿಕ್ವೆಸ್ಟ್, ಒಂದ್ಸಾರಿ ಗೆಲ್ಲಿಸ್ರಿ. ಬರೀ ನೀವೇ ಗೆಲ್ಬೇಡಿ ಸರ್, ನಮ್ಗೊಂದ್ಸಾರಿ ಗೆಲ್ಲಿಸ್ರಿ. ನಾವು ಇಲ್ಲಿ 5 ದಿನ ಕೂತೀವಿ, ಹಗಲ ರಾತ್ರಿ ಇಲ್ಲ ಅಂದ್ರೆ. ಅದಕ್ಕೆ ದಯವಿಟ್ಟು ನಮ್ಮೊಂದು ಮಾತು ಹೇಳ್ತಿದ್ರಿ. ಈಗ ಎಲ್ಲಾ ಗಾಡಿ ಮಾಲಕರ ಪರವಾಗಿ ನಾವು ಓನ್ ಡಿಸಿಷನ್ ತೋದಿಲ್ಲ, ನಾವು ಒಪ್ಪಿಗೆ ಅದಕ್ಕೆ. ಈಗೇನು ಅವ್ರಿಗೆ ನೀವು 8 ದಿನ ಬಿಟ್ಟು ಕೊಡ್ತೀನಿ ರೊಕ್ಕ ಮಾತು ಒಪ್ಕೊಂಡಿರಿ. ಅದು ಬೇಡ. ಅವ್ರದ್ದು ಫ್ಯಾಕ್ಟ್ರಿ ಕೂಡ ಅವ್ರು ಸುತ್ತಿರ್ಲಿಕ್ಕೆ, ನಮ್ ಸುತ್ತ ನಾವು ಕೂಡ ಇರ್ಲಿಕ್ಕೆ. ಅವ್ರು ಬೆನ್ನತ್ತಿ ನಾವು ಸ್ಟ್ರೈಕ್ ಮಾಡಿಲ್ಲ, ನಾವು ಬ್ಯಾಂಕ್ ಅವ್ರು ಸ್ಟ್ರೈಕ್ ಮಾಡಿಲ್ಲ. ನೀವೇನು ವಾತಾವರಣ ಸೃಷ್ಟಿ ಮಾಡ್ತೀರಿ, ಇಲ್ಲಿ ಕೊಟ್ಟರೆ ಅಲ್ಲಿ ಕೊಡ್ತೀನಿ, ಅಲ್ಲಿ ಕೊಟ್ಟರೆ ಇಲ್ಲಿ ಕೊಡ್ತೀನಿ ಅಂತ ಹೇಳಿ ನೀವೇನ್ ಮಾತಾಡ್ತೀರಿ ಮಾತಾಡ್ರಿ. ಅದಕ್ಕೆ ನಮ್ದೇನು ತೊಂದರೆ ಇಲ್ಲ. ನಮ್ಗೇನು ಹೋದ ವರ್ಷ ಏನ್ ನಮಗ ಗಾಡಿ ಲೇಬರ್ ತರ ಬಾಡಿಗೆ ಟೈಮ್ ಹಾಕಿರಿ, ಆ ಟೈಮ್ ಒಳಗೆ ನಮ್ಗೆ ಕ್ಲಿಯರ್ ಮಾಡಿ ಸರ್. ದಯವಿಟ್ಟು ನಿಮ್ಗೆ ರಿಕ್ವೆಸ್ಟ್ ಮಾತು ಎಲ್ಲಾ ಗಾಡಿ ಮಾಡಿದಾಗ ಸಂಕ್ರಾಂತಿ ನೀವು ತಮಿಳುನಾಡದ ಪೊಂಗಲ್ ಅಂತ ಆಚರಿಸ್ತೀವಿ, ನಾವು ಸಂಕ್ರಾಂತಿ ಆಚರಿಸ್ತೀವಿ. ಆ ದುಡ್ಡನ್ನ ನಾವು ಸಂಕ್ರಾಂತಿ ಆಚರಿಸ್ದಂಗ್ ಮಾಡಿ ನಮ್ಗೆ ಆಯ್ತು ಮಾಡಕ್ಕೆ ಸಂಗ್ರಹಣೆಗೆ ಹಾಕ್ಬಿಡ್ತೀವಿ. 57 ರೂಪಾಯಿ 28 ರೂಪಾಯಿ ಸಂಕ್ರಮಣ ಕ್ಲಿಯರ್ ಮಾಡ್ತೀನಿ ಅಂತ ಕೈ ಎತ್ಬಿಡ್ರಿ ಸರ್. ನಿಮ್ ಮ್ಯಾಗ ಹೆಸರು ಮ್ಯಾಗ ಇದು ಮಾಡ್ಬಿಡ್ರಿ. ಈಗ ಎಲ್ಲರೂ ಅವ್ರು ಏನ್ ಹೇಳಿದ್ರು ನಾವೆಲ್ಲರೂ ಬದ್ದಾಗಿದ್ದೀವಿ. ಅಧ್ಯಕ್ಷರು ಹೇಳಿದ್ದೆಲ್ಲ ನಾವೆಲ್ಲ ಸಮಾನ ಮಕ್ಕಳು ಬದ್ದಾಗಿ ಅವ್ರೇನ್ ಮಾಡ್ಬೇಕು ಆ ಮಾತಿಗೆ ನಾವೆಲ್ಲ ಬಂದಿದ್ದೀವಿ. ಅವ್ರಿಗೆ 57 ರೂಪಾಯಿ ಬಾಕಿ ಯಾರು ಬರ್ಲಾರ್ದಂತ ಒಂದು 57 ಹಾಕ್ಬೇಕು. 28 ರೂಪಾಯಿ
50 ಪೈಸಾ ಇವೆರಡು ಯಾವಾಗ ಸಂಕ್ರಾಂತಿ ಆಗ್ಬಿಡ್ತು. ಸಂಕ್ರಾಂತಿ ಹಬ್ಬಕ್ಕ ಎಲ್ಲರೂ ಒಪ್ಪಿಗೆ ಇದಾರಪ್ಪ? ಆಯ್ತು ಇರ್ಲಿಕ್ಕೆ ಸಂತೋಷ ಅದ. ನೋಡೋಣ ಡಿಸಿಎಲ್ ಏನ್ ಆರ್ಡರ್ ಬರ್ತದೆ ಎಲ್ಲರೂ ಈಗ, ಯಾಕಂದ್ರೆ ಇದ್ರಾಗ ಸ್ಟ್ರೈಕ್ ಕೂತಾರ, ಆಮೇಲೆ ನಾವು ಫ್ಯಾಕ್ಟ್ರಿ ಸ್ಟ್ರೈಕ್ ಕೂತಾರ. ಯಾಕಂದ್ರೆ ನಾವು ರೈತರೇ ಈಗ ನಾವು ಬರ್ತಕ್ಕಂಥ ಬಾಕಿ ಎಲ್ಲ ಬಂದು ನಮ್ಮೊಂದು ತುಂಬಾ ಸಂತೋಷ ಆಯ್ತು. ಅದಕ್ಕೋಸ್ಕರ ನಾವೊಂದು ಇಲ್ಲಿ ವಿಚಾರಣೆ ಮಾಡಿದ್ರೆ ಮತ್ತೊಬ್ಬರಿಗೆ ಅದು ಸಂದೇಶ ಅಪಸಂದೇಶ ಹೋಗ್ಬಾರ್ದು ಅಂತೇಳಿ ಎಲ್ಲರಿಗೂ ವಿನಂತಿಸ್ಕೊಳ್ತೀನಿ. ಸರ್ಕಾರ ಮಾತಾಡ್ತಾ ಬಂದಾರ ಮಾತು ಲೇಬರ್ ಕೂಲಿ ವಿಚಾರವಾಗಿ ಮೊಟ್ಟ ಮೊದಲು ತಾವು ಈ ಒಂದು ಪ್ರತಿಭಟನೆಯನ್ನ ಅತ್ಯಂತ ಸೌಹಾರ್ದಯುತವಾಗಿ ಮಾಡಿದ್ದಕ್ಕೆ ನಾನು ಕಂಪನಿಯ ಪರವಾಗಿ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಪರವಾಗಿ ತಮ್ಮೆಲ್ಲರಿಗೂ ಕೂಡ ಅತ್ಯಂತ ತುಂಬ ಹೃದಯದ ಕೃತಜ್ಞತೆಗಳನ್ನ ಹೇಳ್ತೇನೆ. ವ್ಯವಸ್ಥೆ ಇರುವುದು ನಾವಿರೋ ತನಕ, ವ್ಯವಸ್ಥೆ ಇರುವುದು ನಾವಿರೋ ತನಕ ವ್ಯವಸ್ಥೆ ಏನಪ್ಪಾ ಅಂದ್ರೆ ಅದು ಅಜರಾಮರವಾಗಿರ್ತಕ್ಕಂಥದ್ದು. ಈ ವ್ಯವಸ್ಥೆಯನ್ನ ನಾವು ನೀವು ಏನಪ್ಪಾ ಅಂದ್ರೆ ವಿಶ್ವಾಸಪೂರ್ಣವಾಗಿ ಕಾಯ್ಕೊಂಡು ಹೋಗುವುದನ್ನೇ ಬಹಳ ಪ್ರಾಮುಖ್ಯತೆ. ಒಂದೊಂದ್ ಸರ್ತಿ ಏನಪ್ಪಾ ಅಂದ್ರೆ ವ್ಯವಸ್ಥೆ ಒಳಗೆ ಎಡರು ತೊಡರು ಆಗಿರ್ತಾವ. ಈ ಒಂದು ಎಡರು ತೊಡರು ಕೂಡ ತಾವು ಏನು ಸಮರ್ಥವಾಗಿ ಮಾಡಿ ಅದು ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿವಂದಿಸುತ್ತಾ, ಈಗಾಗಲೇ ನಮ್ಮ ಕಾರ್ಖಾನೆಗಳು ನಾವು ನಿನ್ನೆ ಚುನಾಪುರ್ ಹೇಳಿದ ಹಾಗೆ ಮತ್ತು ನಮ್ಮ ನಡೆದಿರ್ತಕ್ಕಂಥ ಡಿಸ್ಕಷನ್ ಕಲಬುರಗಿ ಮತ್ತು ವಿಜಯಪುರ ಜಿಲ್ಲೆಯ ಜಿಲ್ಲಾ ಆಡಳಿತಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಮನವಿ ಏನಪ್ಪಾ ಅಂತಂದ್ರೆ, ನಾವು ಎರಡೂ ಕಾರ್ಖಾನೆಗೆ ಏನಪ್ಪಾ ಅಂತಂದ್ರೆ ರೈತರಿಗೆ ಕೊಡ್ತಕ್ಕಂಥ ಬಿಲ್ ಒಂದೇ ಆಗಿರಬೇಕು. ಬೇರೆ ಬೇರೆ ಆದ್ರೆ ಏನಪ್ಪಾ ಅಂದ್ರೆ ನಮ್ಮ ರೈತರಿಗೂ ಮತ್ತು ನಮ್ಮ ವಾಹನ ಮಾಲಕರಿಗೂ ತೊಂದರೆ ಆಗ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಸಾಯಂಕಾಲ 5 ಗಂಟೆ ಒಳಗಡೆ ಏನಪ್ಪಾ ಅಂದ್ರೆ ನಾವು ನಮ್ಮ ಕಾರ್ಖಾನೆ ಮುಂದೆ ಏನಪ್ಪಾ ಅಂತಂದ್ರೆ ಜಿಲ್ಲಾಡಳಿತ ಬಿಜಾಪುರ ಜಿಲ್ಲಾಡಳಿತದಿಂದ ನಮ್ಗೆ ಏನ್ ರೈತರಿಗೆ ಕೊಡ್ಬೇಕನ್ನೋದು ಘೋಷಣೆ ಮಾಡ್ಯಾರ. ಆ ಪಟ್ಟಿಯನ್ನು ನಾವು ನಮ್ಮ ಕಾರ್ಖಾನೆ ಮುಂದೆ ಹಂಚತಕ್ಕಂಥ ಕೆಲಸ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಈಗಾಗಲೇ ಕಲಬುರಗಿಯಲ್ಲೂ ಕೂಡ ಇವತ್ತೇ ಸಾಯಂಕಾಲ ಏನಪ್ಪಾ ಅಂದ್ರೆ ಆ ಕಂಪನಿ ಮುಂದೆ ಕೂಡ ರೈತರಿಗೆ ಕೊಡ್ತಕ್ಕಂಥ ಕಬ್ಬಿನ ಬಿಲ್ಲದ ಬಗ್ಗೆ ಏನು ಮಾಹಿತಿ ಕೊಟ್ಟು ಅದನ್ನು ಹಂಚತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಒಟ್ಟಾರೆಯಾಗಿ ನಾವು ನೀವು ಕೂಡಿ ಇದು ಬಿಡ್ಲಾರ್ದಂತ ಕರ್ಮ. ಈಗ ಒಂದು ಮಾತನ್ನ ನಾನು ಇಲ್ಲಿ ಹೇಳಕ್ ಬಯಸ್ತೀನಿ. ಸಂಬಂಧ ಹೆಂಗದ ನಮಗೂ ನಿಮ್ಗೆ ಅಂದ್ರೆ ತಾಯಿ ಮಕ್ಕಳ ಸಂಬಂಧ ಇದ್ದಂಗದ. ಈ ವ್ಯವಸ್ಥೆ ನಮ್ಮೆಲ್ಲರಿಗೂ ತಾಯಿ ಇದ್ದ ಹಾಗೆ. ಈ ಭಾಗದಲ್ಲಿ ಒಂದು ಔದ್ಯೋಗೀಕರಣ ಆಗಿದ್ರ ದೃಷ್ಟಿಯಿಂದ ನಾವೆಲ್ಲರೂ ಸುಖಿ ಸಂತೋಷವನ್ನ ಅನುಭವಿಸ್ತೀವಿ. ಎಷ್ಟೊಂದು ಆರ್ಥಿಕ ಸಬಲತೆಯನ್ನು ಆಗ್ಯದ ಅಂತಕ್ಕಂಥದ್ದು ತಾವೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ. ಈ ನಿಟ್ಟಿನಲ್ಲಿ ಯಾವುದೇ ತಾಯಿ ತನ್ನ ಮಗು ಕಾರ್ಖಾನೆಯ ವಿಚಾರಧಾರೆಗಳಾಗಿರ್ಬೋದು, ತೂಕದಲ್ಲಿ ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಸದಾ ಏನಪ್ಪಾ ಅಂತಂದ್ರೆ ನಡೆದಿರ್ತಕ್ಕಂಥದ್ದು. ನಾನು ಪ್ರತಿಯೊಬ್ಬ HMT ಮಾಲಕರಿಗೆ ನಾನು ಹೇಳಿಕ್ಕೆ ಬಯಸ್ತೀನಿ, ನೀವು ಚಾಲೆಂಜ್ ಮಾಡಿರಿ. ನಮ್ಮಲ್ಲಿ ತೂಕದಾಗ ವ್ಯತ್ಯಾಸ ಆಯಿತು ಅಂತಂದ್ರೆ ನೀವು ಏನು ಹೇಳಿದ್ರೆ ನಾವು ದಂಡ ಕೊಡ್ತೀವಿ ಅಂತಕ್ಕಂಥದ್ದು. ತೂಕದಲ್ಲಿ ವ್ಯತ್ಯಾಸ ಮಾಡಿಕೊಂಡು ಬೆಳಕೆ ಮಾಡತಕ್ಕಂಥ ಪ್ರಮೆ ಇವತ್ತು KPR ಸಕ್ಕರೆ ಕಾರ್ಖಾನೆ ಮಾಲಕಿಗೆ ಇಲ್ಲ ಅಂತಕ್ಕಂಥ ಮಾತನ್ನ ನಾನು ಘಂಟಾಘೋಷವಾಗಿ ನಾನು ಹೇಳಿಕ್ಕೆ ಬಯಸ್ತೀನಿ. ಅವಶ್ಯವಾಗಿ ಮಾಡ್ಕೊಂಬರ್ರಿ. ನೀವು ಹೊರಗೆ ಕಾಟ ಮಾಡ್ಕೊಂಡ್ ಬರ್ತೀನಿ ಅನ್ನೋದು ನಮಗೆ ಹೇಳಬೇಡ್ರಿ. ನೀವು ಕಾಟ ಮಾಡ್ಕೊಂಡು ಏನಪ್ಪಾ ಅಂದ್ರೆ ತಂದು 4 ಮಂದಿ ಹಿರಿಯರು ಕರೆಸಿ ನಾವೇ ಹೊರಗೆ ಕಾಟ ಮಾಡ್ಕೊಂಡ್ ಬಂದೀನಿ ನಡ್ರಿ ಶಶಿ ಅವ್ರ ನಡ್ರಿ ಬಸು ತಾವರ್ಜರ್ ಅವ್ರ ಅವಾಜ್ ಏನು ಕಾಟ ಮಾಡಿದಾಗ ವ್ಯತ್ಯಾಸ ಬಂತು ಅಂತಂದ್ರೆ ನೀವು ಅವಾಜ್ ಏನಪ್ಪಾ ಹೇಳ್ತಕ್ಕಂಥ ಕೆಲಸ ಮಾಡಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ಕಾರ್ಖಾನೆಯಲ್ಲಿ ತೂಕದಲ್ಲಿ ವ್ಯತ್ಯಾಸ ಆಗಿದ್ದು ನೀವು ಖಚಿತಪಡಿಸಿದ್ರೆ ಆ ರೈತರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಶಿವಾನಂದ ಪಾಟೀಲ್ ಹೇಳಿರ್ತಕ್ಕಂಥದ್ದು. ಇವತ್ತು ಆ ನಿಟ್ಟಿನಲ್ಲಿ ಕೂಡ ನಾವು ಅಷ್ಟು ಆತ್ಮವಿಶ್ವಾಸದಿಂದ ನಿಮಗೆ ಹೇಳಿಕೆ ಬಯಸ್ತೀನಿ. ಯಾವತ್ತೂ ಕೂಡ ಒಬ್ಬ ರೈತನ ವಿಚಾರ, ರೈತ ಬೆಳೆದಿರ್ತಕ್ಕಂಥ ಬೆಳೆಯನ್ನ ತಿಂದು ಏನಪ್ಪಾ ಅಂದ್ರೆ ಶ್ರೀಮಂತಿಕೆ ಮಾಡ್ತಕ್ಕಂಥ ವ್ಯವಸ್ಥೆ ಬೇರೆ ಯಾರಾದರೂ ಗೊತ್ತಿಲ್ಲ, ನಮ್ಗಂತೂ ಅದ್ರ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಾವು ಈ ಇವತ್ತಿನ ಸರ್ ಇನ್ನೊಂದು ವಿನಂತಿ. ಯಾಕಂದ್ರೆ ಇಲ್ಲಿ ಮಟ್ಟ ನಮ್ದು ಗಾಡಿ ಮಾಲಕರದ್ದು ಯೂನಿಯನ್ ಇದ್ದಿಲ್ಲ. ಈಗ 2023-24 ಸಾಲಿ ನಡೆದು ಒಂದು ಯೂನಿಯನ್ ಆಗಿದೆ. ಯೂನಿಯನ್ ಅದ್ರ ಜೊತೆಯಲ್ಲಿ ಏನ್ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ನಮ್ಮಲ್ಲಿ ಒಂದು ಸಂಘ ಹುಟ್ಟುಕೊಂಡದ. ಅದಕ್ಕೋಸ್ಕರ ಇವತ್ತು ಏನೇ ನಾವು ಫ್ಯಾಕ್ಟ್ರಿ ಒಳಗೆ ಮೀಟಿಂಗ್ ಆಗಲಿ, ಒಂದು ಏನೇ ನಿರ್ಣಯ ತಗೊಳ್ಳಿ, ಅದಕ್ಕೆ ತಾವು ನಮಗ ಆ ಸಭೆ ಕರಿಬೇಕು. ಯಾಕಂದ್ರೆ ನೀವು ಯಾರಿಗೋ ಸಭೆ ಕರೆದು ಕಾಲಹರಣ ಮಾಡಿ ಹೋಗಂತ ವ್ಯವಸ್ಥೆ ಮಾಡ್ಬಿಡುದು. ಯಾಕಂದ್ರೆ ಈ ವಿಷಯ ಏನಂದ್ರೆ ನಾವು ನಮ್ಮ ಸಮ್ಮುಖದಲ್ಲಿ ನಮ್ಮ ಅರಿವಿನ ಚರ್ಚೆ ಆಗಲಿ ಅನ್ನೋದು ನಮ್ದೊಂದು ನಿಮ್ ಕಡೆ ರಿಕ್ವೆಸ್ಟ್.
ಅಲ್ಲ ಅವ್ರು ಕರೀಲ್ರಿ, ನೀವು ಯಾರಿಗೆ ಕರಿತೀರಿ ಕರೀರಿ, ಅದಕ್ಕೆ ನಮ್ದೇನಿದಿಲ್ಲ. ನಮಗೂ ಅಲ್ಲಿ ಆಹ್ವಾನ ಆಗ್ಬೇಕಲ್ಲಿ, ಯಾಕಂದ್ರೆ ನಮಗೂ ಗೊತ್ತಲ್ಲಿ ಏನ್ ಚರ್ಚೆ ಆಗ್ತದೆ ಏನಿಲ್ಲ, ಏನಂತ ಸಮಸ್ಯೆ ಅನ್ನೋದು ಅದು ನಮ್ಮ ಸಮ್ಮುಖದಲ್ಲಿ ನಾಳೆ ಅನ್ನೋದು ತಮ್ಮಲ್ಲಿ ರಿಕ್ವೆಸ್ಟ್. ಇಲ್ಲಿ ಬಂದಂತ ಎಲ್ಲಾ ಗಾಡಿ ಮಾಲೀಕರಿಗೆ ಈ ಹೋರಾಟಕ್ಕೆ ಬೆಂಬಲ ಕೊಟ್ಟದಕ್ಕಾಗಿ ಎಲ್ಲಾ ಗಾಡಿ ಮಾಲೀಕರಿಗೆ ಕೋಟಿ ಕೋಟಿ ತುಂಬುವುದಕ್ಕೆ ಧನ್ಯವಾದ ಸಲ್ಲಿಸ್ತೀನಿ. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಏನೇ ಬರಲಿ ಏನೇ ಬರಲಿ ಇಂಚರಿ ಪೂಜಾ ಎಲ್ಲರೂ ಅವು ಮ್ಯಾಟ ಅಟ್ಟ ಇದು ಉಲ್ಟಾ ಪಲ್ಟ ಯಾರು ಮ್ಯಾಟ ತಂದು